ವೇದಾವತಿ ಒಡಲು ಸೇರ್ತಾ ಇದೆ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು. ಸರಾಗವಾಗಿ ವೇದಾವತಿ ನದಿಗೆ ಸೇರ್ತಾ ಇರುವಂತಹ ಕಲುಷಿತ ನೀರಿದು ಫ್ಯಾಕ್ಟರಿಗಳಿಂದ ಯಾವುದೇ ಫಿಲ್ಟರ್ ಮಾಡದೆ ಬೇಕಾಬಿಟ್ಟಿಯಾಗಿ ನೀರು ಬಿಡ್ತಾ ಇರುವಂಥ ಆರೋಪ. ಚಾಣಕ್ನೂರು ಗ್ರಾಮದ ಮೂಲಕ ನದಿ ಸೇರ್ತಾ ಇದೆ ವಿಷ ನೀರು. ಇದೇ ನೀರನ್ನು ಗ್ರಾಮಕ್ಕೆ ಸರಬರಾಜು ಮಾಡ್ತಾ ಇದೆ ಈ ಗ್ರಾಮ ಪಂಚಾಯಿತಿ. ನಾನಾ ರೋಗಗಳು ಸಹಜವಾಗಿ ಗ್ರಾಮಸ್ಥರಿಗೆ ಬರ್ತಾ ಇದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಚಾಣಕ್ನೂರು ಗ್ರಾಮದ ಹೊರ ವಲಯದಲ್ಲಿ ಹರಿತಾ ಇರುವಂಥ ನದಿ ಇದು. ಸುದೀಕ್ಷಾ, ಸಮೃದ್ಧಿ, ಶಿವಗಂಗಾ ಎಂಬ ಆಯಿಲ್ ಮಿಲ್ಗಳಿಂದ ನದಿಗೆ ಕಲುಷಿತ ನೀರು ಸೇರ್ತಾ ಇದೆ. ಆಯಿಲ್ ಮಿಲ್ ಸೇರಿದಂತೆ ನೂರಾರು ರೈಸ್ ಮಿಲ್ಗಳಿಂದಲೂ ಕೂಡ ವೇದಾವತಿ ನದಿಗೆ ಅಪಾಯ ಆಗ್ತಾ ಇದೆ. ಇದ್ಯಾವುದೇ ಮಿಲ್ಗಳಿಂದ ಫಿಲ್ಟರ್ ಮಾಡದೆ ನೇರವಾಗಿ ನದಿಗೆ ಕಲುಷಿತ ನೀರು ಸೇರ್ತಾ ಇದೆ. ಕೆಮಿಕಲ್ ನೀರು ಬಿಡೋದ್ರಿಂದ ಚಾಣಕ್ನೂರು ಗ್ರಾಮಕ್ಕೆ ಸಮಸ್ಯೆಗಳು ಸಹಜವಾಗಿ ಅಂಟ್ತಾ ಇದೆ. ಇದೇ ನೀರನ್ನು ಗ್ರಾಮಕ್ಕೆ ಸರಬರಾಜು ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿ. ಕಲುಷಿತ ನೀರನ್ನು ಸೇವನೆ ಮಾಡೋದ್ರಿಂದ ನಾನಾ ರೋಗಗಳಿಗೂ ಕೂಡ ಗ್ರಾಮಸ್ಥರು ತುತ್ತಾಗ್ತಾ ಇದ್ದಾರೆ. ಇದೀಗ ಆಯಿಲ್ ಮಿಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರ ಒತ್ತಾಯ. ಮತ್ತು ಆಯಿಲ್ ಮಿಲ್ಗಳಿಂದ ಮೇಲೆ ಕಲುಷಿತಗೊಂಡ ನೀರು ನಮ್ಮ ವೇದಾವತಿ ನೀರಿಗೆ ಅಗರಿಗೆ ಟಚ್ ಆಗಿರೋದ್ರಿಂದ ನಮಗೆ ಭಾಳ ಚಾಣಕ್ನೂರು ಪಂಪ್ ಹೌಸ್ ಕೂಡ ಇಲ್ಲೇ ಇದೆ. ಚಾಣಕ್ನೂರು ಗ್ರಾಮಕ್ಕೆ ನೀರು ಸರಬರಾಜು ಮಾಡೋಂಥ ಪಂಪ್ ಹೌಸ್ಗಳು. ಆ ಪಂಪ್ ಹೌಸ್ನಿಂದ ನಮ್ಮ ಗ್ರಾಮಕ್ಕೆ ನೀರು ಬಂದು ನಮ್ಮ ಗ್ರಾಮದಲ್ಲಿ ಜನರಿಗೆ ಕಾಲು ನೋವು ಮತ್ತು ಮೈಯಲ್ಲಿ ಗುಳ್ಳಿ ಏಳುವುದು, ಕರುಳು ಬೇನೆ ಇಂಥವೆಲ್ಲ ತೊಂದರೆ ಆಗುತ್ತಿರೋದ್ರಿಂದ ಮೇಲೆ ಶಿವಗಂಗಾ ಆಯಿಲ್ ಮಿಲ್ಲು ಮತ್ತು ಸುದೀಕ್ಷಾ ಆಯಿಲ್ ಮಿಲ್ಲು, ಇನ್ನೂ ಕೆಲವು ಆಯಿಲ್ ದೇಶ ಅಂತೇಳಿ ಚಾಣಕ್ನೂರು ಗ್ರಾಮ ಎಂಬುದು ಈ ರೈಸ್ ಮಿಲ್ಲು ಆಯಿಲ್ ಮಿಲ್ಲಿಂದ ವೇದಾವತಿ ನದಿಗೆ ಹಳ್ಳದಿಂದ ಶ್ರೀನಗರ ಕ್ಯಾಂಪ್ ಹಳ್ಳದಿಂದ ಹಿಡಿದು ಶಿವಗಂಗಾ ರೈಸ್ ಮಿಲ್ಲು, ಸುದೀಕ್ಷಾ ರೈಸ್ ಮಿಲ್ಲು, ಆದ್ಮೇಲೆ ಸಮೃದ್ಧಿ ಆಯಿಲ್ ಮಿಲ್ಲುಗಳು ಇವು ಕಲುಷಿತ ನೀರನ್ನು ನಮ್ಮ ವೇದಾವತಿಗೆ ನೀರು ಬಿಡ್ತಾ ಇದ್ದಾರೆ. ಅವು ನಮ್ಮ ಊರಿನ ಮೋಟ್ರ್ ಇರೋದ್ರಿಂದ, ಪಂಪ್ ಸೆಟ್ ಇರೋದ್ರಿಂದ, ಆದ್ಮೇಲೆ ದನ ಕರುಗಳು ಅವೆಲ್ಲ ಕುಡಿದು ಆರೋಗ್ಯಕ್ಕೆ ತೊಂದರೆ ಆಗಿದೆ, ಮನುಷ್ಯರಿಗೆ ತೊಂದರೆ ಆಗಿದೆ, ಕೈ ಕಾಲು ಇದಾಗೋದು, ಬಾಣತಿಯರಿಗೆ ತೊಂದರೆ ಆಗಿರೋದು. ಇದರಿಂದ ತಹಶೀಲ್ದಾರ್ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಇದರಿಂದ ಕ್ರಮವನ್ನು ಸರಿಗೆ ಕೈಗೊಂಡಿಲ್ಲ. ಈಗ ಏನಿದ್ದರೆ ಮುಂದೆ ಯಾವೇ ಅಧಿಕಾರಿಗಳಿಗೆ ಸಂಬಂಧಪಟ್ಟವರು ಇದನ್ನು ತಡೆ ಹಿಡಿದು ನಮಗೆ PDO ಆಗಲಿ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಲಿ ಬಂದು ತಡೆ ಹಿಡಿದು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಚಾಣಕ್ನೂರು ಗ್ರಾಮದವರಿಗೆ ಇದರಿಂದ ತೊಂದರೆ ಆಗಿದೆ, ದನ ಕರುಗಳಿಗೆ ತೊಂದರೆ ಆಗಿದೆ, ಭಾಳ ನೀರು ಕೆಟ್ಟು ಹೋಗಿದೆ ಇದು.